ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ಹಾಗೂ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಬಾಲ್ಕಿ ಬೀದರ್ ಜಿಲ್ಲಾ 2ನೇ ಮಹಿಳಾ ಸಾಹಿತ್ಯ ಸಮ್ಮೇಳನ 11 ಆಗಸ್ಟ್ 2026ರಂದು ಸ್ಥಳ ಬಾಲ್ಕಿ ರೈತ ಭವನ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ. ಸಮ್ಮೇಳನದ ಸರ್ವಾಧ್ಯಕ್ಷರಾದ ಶ್ರೀಮತಿ ಮಲ್ಲಮ್ಮ ಆರ್ ಪಾಟೀಲ್, ಸಾಹಿತಿಗಳು ಸ್ವಾಗತ ಸಮಿತಿ ಅಧ್ಯಕ್ಷರಾದ ಗೀತಾ ಈಶ್ವರ್ ಖಂಡ್ರೆ, ರಾಷ್ಟ್ರಧ್ವಜ ಶ್ರೀಮತಿ ಪಲ್ಲವಿ ಬೆಳ್ಕೆರೆ, ತಹಸೀಲ್ದಾರರು ಗ್ರೇಟ್ ಬಾಲ್ಕಿ, ನಾಡಧ್ವಜ ಶ್ರೀ ಸುರೇಶ್ ಚನ್ಶೆಟ್ಟಿ, ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್, ಪರಿಷತ್ತಿನ ಧ್ವಜ ನಾಗಭೂಷಣ್ ಮಾಮಡಿ, ಅಧ್ಯಕ್ಷರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಬಾಲ್ಕಿ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಗುರುಬಸವ ಪಟ್ಟದೇವರು ಹಿರೇಮಠ ಸಂಸ್ಥಾನ ಬಾಲ್ಕಿ. ಉದ್ಘಾಟನೆ ಸವಿತಾ ಗಂಗಾಧರ್ ಮಂಡಾಲ್, ಹೆಚ್ಚುವರಿ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಬಾಲ್ಕಿ. ಅಧ್ಯಕ್ಷತೆ ಶರಣಿ ಸುನೀತಾ ಮಾ, ಅಧ್ಯಕ್ಷರು ಕಸಾಪ ಮಹಿಳಾ ನಗರ ಘಟಕ ಬಾಲ್ಕಿ. ಕಾರ್ಯಕ್ರಮವನ್ನು ನಡೆಯಲಿದೆ ಹಾಗೂ ಉದ್ಘಾಟನಾ ಸಮಾರಂಭದ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ್. ದಿವ್ಯ ನೇತೃತ್ವ ಪರಮಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ಶ್ರೀ ಗುರು ಬಸವೇಶ್ವರ ಸಂಸ್ಥಾನ್ ಹುಲ್ಸೂರು. ಉದ್ಘಾಟನೆ ವಿಜಯಲಕ್ಷ್ಮಿ ಬಾಳೆಕುದ್ರಿ, ಹಿರಿಯ ಸಾಹಿತಿಗಳು ಹಾಗೂ ಖ್ಯಾತ ವೈದ್ಯರು, ಬೆಂಗಳೂರು. ಅಧ್ಯಕ್ಷತೆ ಶ್ರೀ ಈಶ್ವರ್ ಬಿ ಖಂಡ್ರೆ, ಮಾನ್ಯ ಗ್ರಾಮ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ. ಸಮ್ಮೇಳನದ ಅಧ್ಯಕ್ಷತೆಯನ್ನು ನುಡಿ ಶ್ರೀಮತಿ ಮಲ್ಲಮ್ಮ ಆರ್ ಪಾಟೀಲ್, ಹಿರಿಯ ಸಾಹಿತಿಗಳು ಬಾಲ್ಕಿ. ಪರಿಷತ್ತಿನ ಧ್ವಜ ಹಸ್ತಾಂತರ ಶ್ರೀಮತಿ ನೀಲಾ ಕೆ, ಹಿರಿಯ ಸಾಹಿತಿಗಳು, ಬೀದರ್ ಜಿಲ್ಲಾ 2ನೇ ಮಹಿಳಾ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಿಗೆ. ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಬಾಲ್ಕಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀಯುತ ಸುರೇಶ್ ಚನ್ಶೆಟ್ಟಿ, ಜಿಲ್ಲಾ ಅಧ್ಯಕ್ಷರು ಕಸಾಪ, ಹಾಗೂ ನಾಗಭೂಷಣ್ ಮಾಮಡಿಯವರು, ತಾಲೂಕಾ ಕಸಾಪ ಅಧ್ಯಕ್ಷರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಅಶೋಕ್ ಬಾವ್ಗೆ, ಉಪಾಧ್ಯಕ್ಷರು, ತಾಲೂಕಾ ಕಸಾಪ ಬಾಲ್ಕಿ, ಚಂದ್ರಕಾಂತ್ ತಳವಾಡೆ, ತಾಲೂಕಾ ಕಸಾಪ ಬಾಲ್ಕಿ, ಹಾಗೂ ಸಂತೋಷ್ ಬಿಜಿ ಪಾಟೀಲ್, ಅಧ್ಯಕ್ಷರು ಕಸಾಪ ನಗರ ಘಟಕ ಬಾಲ್ಕಿ, ಸುನೀತಾ ಮಮ್ಮ, ಅಧ್ಯಕ್ಷರು ಮಹಿಳಾ ನಗರ ಘಟಕ ಅಧ್ಯಕ್ಷರು, ಹಾಗೂ ಅಕ್ಷಯ್ ಮುದ್ದಾ, ಅಧ್ಯಕ್ಷರು ಕಸಾಪ ಯುವ ಘಟಕ ಬಾಲ್ಕಿ, ದೀಪಕ್ ಠಮ್ಕೆ, ಚಂದ್ರಕಲಾ ಡಿಗ್ಗೆ, ರೇಖಾ ಮಹಾಜನ್, ಶ್ರುತಿ ಪಾಟೀಲ್, ಪಾರ್ವತಿ ಡೊಂಗಾಪುರೆ, ಗೀತಾ ಪಾಟೀಲ್, ಪಾರ್ವತಿ ಧುಮನ್ಸುರೆ ಇತರರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಜೊತೆಗೆ ಇಲ್ಲಿನವರೇ ಆಗಿರುವಂಥ ನಮ್ಮ ಶಿವಾಜಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾಗಿರುವಂಥ ಡಾಕ್ಟರ್ ಆರತಿ ನಿಜ್ಲಿಂಗ್ ಪಾತ್ರೆಯರವರು ಈ ಕನ್ನಡ ಸಾಹಿತ್ಯಕ್ಕೆ ಬೀದರ್ ಜಿಲ್ಲೆಯ ಮಹಿಳೆಯರ ಕೊಡುಗೆ ಏನು ಅಂತಕ್ಕಂಥ ವಿಷಯದ ಕುರಿತು ಅವರು ತಮ್ಮ ಉಪನ್ಯಾಸವನ್ನು ನೀಡ್ತಾರೆ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಹಿಳೆಯರು ಯಾವ ರೀತಿಯ ಒತ್ತಡವನ್ನು ದಿನ ಅನುಭವಿಸ್ತಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅಂಥದ್ದೇ ಒಂದು ವಿಷಯನ ಇಟ್ಕೊಂಡು ಈ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಮಾನ್ಯ ಅಧ್ಯಕ್ಷರಾಗಿರುವಂಥ ಸೋದರಿ ಶ್ರೀಮತಿ ಪಾರ್ವತಿ ವಿ ಸೋನಾರ್ಯರವರು ಈ ದುಡಿಯುವ ಮಹಿಳೆಯರ ಸಮಸ್ಯೆ ಮತ್ತು ಸವಾಲುಗಳು ಈ ಕುರಿತು ಅವರು ವಿಶೇಷವಾದ ಉಪನ್ಯಾಸವನ್ನು ಅಲ್ಲಿ ನೀಡ್ತಾರೆ. ಜೊತೆಗೆ ಅನೇಕ ಬದಲಾವಣೆಗಳನ್ನ ನಾವೆಲ್ಲ ನೋಡ್ತೀವಿ. ಇತ್ತಿನ ಈ ಜಾಗತೀಕರಣ ಅಂತ ನಾವೇನು ಕರಿತಿದ್ವಿ, ಆ ಜಾಗತೀಕರಣ ಹಾಗೂ ಮಹಿಳೆಯರ ಅಸ್ತಿತ್ವ ಇವು ಕುರಿತು ನಮ್ಮ ಬೀದರ್ನ ಯುವ ಸಾಹಿತಿಗಳಲ್ಲಿ ಒಬ್ಬರಾಗಿರುವಂಥ ಡಾಕ್ಟರ್ ಶ್ರೇಯ ಮಹೇಂದ್ರಕರ್ ಅವರು ಆ ವಿಷಯ ಕುರಿತು ಅವ್ರು ಮಾತಾಡ್ತಾರೆ. ಆ ಕಾರ್ಯಕ್ರಮದಲ್ಲೂ ಸಹ ಬೀದರ್ ಜಿಲ್ಲೆಯ ಅನೇಕ ಸಾಹಿತಿಗಳ ಜೊತೆಗೆ ಭಾಳ ವಿಶೇಷವಾಗಿ ಈ ನಮ್ಮ ಬಾಲ್ಕಿ ತಾಲೂಕಿನಲ್ಲಿರುವಂಥ ಎಲ್ಲ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರನ್ನು ಸಹ ನಾವು ಅಲ್ಲಿ ಮಹಿಳಾ ಪ್ರಾಚಾರ್ಯರನ್ನು ಆ ಸಮಾರಂಭದಲ್ಲಿ ನಾವು ಆಹ್ವಾನವನ್ನು ಮಾಡಿದ್ದೀವಿ. ಅವರೆಲ್ಲರೂ ಭಾಗವಹಿಸ್ತಾರೆ. ಜೊತೆಗೇ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಯ ಹಿರಿಯ ಮಹಿಳಾ ಸಾಹಿತಿಗಳು ಕೂಡ ಭಾಗವಹಿಸ್ತಾರೆ. ಅದ್ರ ಜೊತೆಗೇ ಒಂದು ಕವಿಗೋಷ್ಠಿ ಇಲ್ಲಿ ಜರುಗುತ್ತೆ. ಆ ಕವಿಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಬೀದರಿನ ಬಸವ ಸೇವಾ ಪ್ರತಿಷ್ಠಾನದ ಅಂದರೆ ಲಿಂಗಾಯತ ಮಹಾಮಠದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಗಂಗಾಂಬಿಕಾ ಅಕ್ಕನವರು ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ. ನಮಗೆಲ್ಲ ಗೊತ್ತಿರೋಗೆ ಅತ್ಯಂತ ಸರಳ ಮತ್ತು ಸಾತ್ವಿಕರಾಗಿರುವಂಥ ನಮ್ಮ ಬೀದರ್ ಜಿಲ್ಲೆಯ ಹಿರಿಯ ಸಾಹಿತಿಗಳಲ್ಲಿ ಒಬ್ಬರಾಗಿರುವಂಥ ಸೋದರಿ ರೇಖಾ ಮಹಾಜನ್ ಮೇಡಮ್ ಅವರು ಆ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಜೊತೆಗೇ ಇಲ್ಲಿನ ನಮ್ಮ ಯುವ ಸಾಹಿತಿಗಳಲ್ಲಿ ಒಬ್ಬರಾಗಿರುವಂಥ ಶ್ರೀಮತಿ ಚೇತನ ಚನ್ಶೆಟ್ಟಿರವರು ಅವರು ಆಶಯ ಮಾತನಾಡ್ತಾರೆ. ಆ ಸಮಾರಂಭದಲ್ಲೂ ಸಹ ಬೀದರ್ ಜಿಲ್ಲೆಯ ಹಿರಿಯ ಸಾಹಿತಿಗಳನ್ನು ಮುಖ್ಯ ಅತಿಥಿಗಳಾಗಿ ಅಲ್ಲಿ ನಾವು ಆಹ್ವಾನ ಮಾಡಿದ್ವಿ. ಜೊತೆಗೇ ಅಲ್ಲಿ ಭಾಗವಹಿಸುವ ಕವಿಗಳಲ್ಲಿ ಬೀದರ್ ಜಿಲ್ಲೆ ಎಲ್ಲ ತಾಲೂಕಿನ ಕವಿಗಳು ಸಹ ಅದರಲ್ಲಿ ಭಾಗವಹಿಸ್ತಾರೆ. ಅದಾದ ಎಂದಿನಂತೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಯಮದಂತೆ ನಾವು ಒಂದು ಬಹಿರಂಗ ಅಧಿವೇಶನ ಅಂತ ಮಾಡ್ತೀವಿ. ಒಂದಿಷ್ಟು ಅಲ್ಲಿ ನಡವಳಿಗಳನ್ನು ತರೋದ್ರ ಮೂಲಕ ಅವತ್ತು ಸಾಯಂಕಾಲ ಸಮಾರೋಪ ಸಮಾರಂಭದಲ್ಲಿ
ಏನೇನು ಮಾಡಬೇಕು ಅನ್ನೋ ದಿಶೆಯಲ್ಲಿ ಒಂದು ನಡವಳಿಕೆಯಲ್ಲಿ ತರ್ತೀವಿ. ಅದ್ರ ಜೊತೆಗೇ ಸನ್ಮಾನ ಮತ್ತು ಸಮಾರೋಪ ಇದು ಸಾಯಂಕಾಲ 6:45 ಗಂಟೆಗೆ ಇದು ಇರುತ್ತೆ. ಈ ಸಮಾರಂಭದಲ್ಲಿ ನಮ್ಮ ಬಾತಮ್ರದ ಪರಮ ಪೂಜ್ಯರು ದಿವ್ಯ ಸಾನ್ನಿಧ್ಯನ ವಹಿಸ್ತಾರೆ. ಜೊತೆಗೇ ಗುರುಬಸವಪಟ್ಟದೇವರು ಸಮಾರಂಭದ ನೇತೃತ್ವವನ್ನು ವಹಿಸ್ತಾರೆ. ಈ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರುವಂಥ ಸಹೋದರಿ ಗೀತಾ ಈಶ್ವರ್ ಖಂಡೆಯವರು ಅಧ್ಯಕ್ಷರನ್ನು ವಹಿಸ್ತಾರೆ. ವಿಶೇಷವಾಗಿ ಈ ಸಮಾರೋಪ ನುಡಿಯನ್ನು ನಮ್ಮ ಬೀದರ್ನವರೇ ಆಗಿರುವಂಥ ಕಲಬುರಗಿಯಲ್ಲಿರುವಂಥ ಹಿರಿಯ ಸಾಹಿತಿಗಳಲ್ಲಿ ಒಬ್ಬರಾಗಿರುವಂಥ ಡಾಕ್ಟರ್ ಕಾವ್ಯಶ್ರೀ ಮಹಗಾಂವ್ಕರ್ ಅವರು ಸಮಾರೋಪ ನುಡಿಯನ್ನು ಅಲ್ಲಿ ನುಡಿತಾರೆ. ಅದ್ರ ಜೊತೆಗೇ ಒಂದಿಬ್ಬರು ಮೂಗರ ಸನ್ಮಾನ ಜೊತೆನೇ ಅನೇಕ ಮುಖ್ಯ ಅತಿಥಿಗಳನ್ನು ಈಗಾಗಲೇ ನಿಮ್ಮ ಕೈಯಲ್ಲಿ ಆಮಂತ್ರಣ ಇದೆ. ಎಲ್ಲ ಅತಿಥಿಗಳು ಆ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಅದ್ರ ಜೊತೆಗೇ ಸಮ್ಮೇಳನಾಧ್ಯಕ್ಷರ ಕುರಿತಾದಂಥ ಒಂದು ಧನ್ಯ ಜೀವನ ಅಂತಕ್ಕಂಥ ಒಂದು ಗ್ರಂಥವನ್ನು, ಅಭಿನಂದನಾ ಗ್ರಂಥವನ್ನು ನಾವು ಅಲ್ಲಿ ಬಿಡುಗಡೆಯನ್ನು ಮಾಡ್ತಾಯಿದ್ದೀವಿ. ಆ ಅಭಿನಂದನಾ ಗ್ರಂಥವನ್ನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರು ಆ ಗ್ರಂಥವನ್ನು ಬಿಡುಗಡೆ ಮಾಡ್ತಾರೆ. ಜೊತೆಗೇ ಆ ಸಮಾರಂಭದಲ್ಲಿ ಗೀತಾ ಈಶ್ವರ್ ಖಂಡೇರವರು ಜೊತೆಗೇ ಅನೇಕ ಗಣ್ಯರು ಈಗಾಗಲೇ ತಮ್ಮ ಹತ್ರ ಆಮಂತ್ರಣ ಇದೆ. ಅದಕ್ಕೆ ಹೆಸರನ್ನು ನೀವು ರೂಢಿ ಅಂದ್ಕೊಂಡಿನೇ ಅಂಥದ್ರಲ್ಲಿ ನಮ್ಮ ಚೌಹಾಣ್ ಇರ್ಬೋದು, ನಮ್ಮ DDPU ಆಗಿರುತ್ತಾ ಚಂದ್ರಕಾಂತ್ ಗಂಗಶೆಟ್ಟಿರು ಇರ್ಬೋದು, ಜೊತೆಗೇ ಉಳಿದಂಥ ಎಲ್ಲ ಸಂಘ ಸಂಸ್ಥೆರು. ಭಾಳ ವಿಶೇಷವಾಗಿ ಹೇಳಬೇಕಾದ್ರೆ ಉದ್ಘಾಟನೆ ಮತ್ತು ಸಮಾರೋಪದಲ್ಲೇ ಒಂದಿಷ್ಟು ಬೇರೆ ಬೇರೆ ಸಂಘ ಸಂಸ್ಥೆನ ಪುರುಷರನ್ನು ನಾವು ಸಮಾರಂಭದಲ್ಲಿ ಜೋಡಿಸ್ಕೊಂಡಿದ್ವಿ. ಉಳಿದಂಥ ಎಲ್ಲ ಗೋಷ್ಠಿಗಳು ನಿರೂಪಣೆ ಇರ್ಬೋದು, ಉಪನ್ಯಾಸ ಇರ್ಬೋದು, ಎಲ್ಲ ಗೋಷ್ಠಿಗಳಲ್ಲೂ ಸಹ ಮಹಿಳೆಯರೇ ಪ್ರಧಾನವಾಗಿರಬೇಕು ಅಂಥೇಳಿ ಎಲ್ಲ ಮಹಿಳೆಯರನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಭಾಗವಹಿಸುವಂತೆ ನಾವೆಲ್ಲರೂ ನೋಡ್ಕೊಂಡಿದ್ದೇವೆ. ಅದಾದ ನಂತರ ಉದ್ಘಾಟನೆ ಸಮಾರಂಭ ಆದ ನಂತರ ಈ ಸಮ್ಮೇಳನಾಧ್ಯಕ್ಷರ ಬದುಕು ಬರಹ ಕುರಿತು ಅಂದರೆ ಜೀವನ ಸಾಧನೆ ಕುರಿತು ಒಂದು ವಿಶೇಷವಾದ ಗೋಷ್ಠಿ ಅಲ್ಲಿ ನಡೀತಾ ಇರುತ್ತೆ. ನಮ್ಮ ಬೀದರ್ನ ಯೂನಿವರ್ಸಿಟಿಯ ಉಪನ್ಯಾಸಕರಾಗಿರುವಂಥ ಡಾಕ್ಟರ್ ಸುರೇಖಾ ಭಗವಾನ್ ಬಿರಾದರ್ ಅವರು ಅಲ್ಲಿ ವಿಶೇಷ ಉಪನ್ಯಾಸವನ್ನು ಅಲ್ಲಿ ನೀಡ್ತಾರೆ. ಜೊತೆಗೆ ನಮ್ಮ ಇಲ್ಲಿನ ತಾಲೂಕಿನ ಘಟಕದ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂಥ ಸಹೋದರಿ ಚಂದ್ರಕಲಾ ದಿಗ್ಗಿರವರು ಸಮಾರಂಭದ ಅಧ್ಯಕ್ಷತೆ ವಹಿಸ್ತಾರೆ. ಈ ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ಇಡೀ ಜಿಲ್ಲೆಯಾದಂಥ ಇದೆ, ಅಂದರೆ ಎಲ್ಲ ತಾಲೂಕಿಗೂ ಒಬ್ಬೊಬ್ಬರು ಅಧ್ಯಕ್ಷರಿದ್ದಾರೆ. ಹೀಗಾಗಿ ನಮ್ಮ ಎಲ್ಲ ತಾಲೂಕಿನ ಮಹಿಳಾ ಘಟಕದ ಅಧ್ಯಕ್ಷರು ಆ ಸಮಾರಂಭದಲ್ಲಿ ಗೌರವ ಉಪಸ್ಥಿತಿಯನ್ನು ಅಲ್ಲಿ ಇರ್ತಾರೆ. ಜೊತೆಗೆ ಭಾಳ ವಿಶೇಷವಾಗಿ ಜರುಗುವಂಥ ಗೋಷ್ಠಿ ಇದು ಸಂಕೀರ್ಣ ಗೋಷ್ಠಿ. ತಮ್ಮ ಅತ್ಯಂತ ಕನ್ನಡತನವನ್ನು ದಿಟ್ಟ ರೀತಿಯಲ್ಲಿ ಮುನ್ನಡೆಸಿಕೊಂಡು ಬರುತ್ತಿರುವಂತಹ ಉತ್ಸಾಹಿ ತರುಣ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಸುರೇಶ್ ಚಂದ್ರಶೆಟ್ಟಿಯವರೇ, ಅದರ ಜೊತೆಯಲ್ಲಿಯೇ ಒಬ್ಬರೇ ಅಣ್ಣವರವರೇ, ಅದ್ರ ಜೊತೆಗೇ ನಮ್ಮ ಬಾಲ್ಕಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂತಹ ಮಹಿಳಾ ಘಟಕದ ಅಧ್ಯಕ್ಷರು ಚಂದ್ರಕಲಾ ಡಿಗ್ಗೆ ಮೇಡಮ್ ಅವರು ಬರ್ತಾ ಇದ್ದಾರೆ. ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಸಂತೋಷ್ BG ಪಾಟೀಲ್ ಅವರೇ, ಮಹಿಳಾ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ಬಾವ್ಯರ್ ಅವರೇ, ಅದೇ ರೀತಿಯಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಮತ್ತು ಪತ್ರಕರ್ತ ಮಿತ್ರರೇ, ದೃಶ್ಯ ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ಎಲ್ಲ ಅಧ್ಯಕ್ಷರು ಆಹ್ವಾನ ಪತ್ರಿಕೆಯಲ್ಲಿರುವಂತೆ ಬಿಚ್ಚಿಟ್ಟಿದ್ದಾರೆ. ನಮ್ಮ ಆಶಯ ಏನು ಅಂತಂದರೆ, ಮಹಿಳಾ ಸಮ್ಮೇಳನ ಮಾಡ್ತಾ ಇದ್ದೇವೆ ಅಂತಂದಾಗ ಬೀದರ್ ಜಿಲ್ಲೆಯ ಕೇಂದ್ರ ಸ್ಥಾನ ನಮ್ಮ ಬಾಲ್ಕಿ. ಈ ಬಾಲ್ಕಿಯಲ್ಲಿಯೇ ಈ ಒಂದು ಮಹಿಳಾ ಸಾಹಿತ್ಯ ಸಮ್ಮೇಳನ ಇಟ್ಟರೆ ಎಲ್ಲ ತಾಲೂಕಿನ ಎಲ್ಲ ಸಾಹಿತ್ಯಾಸಕ್ತರು ಬರ್ತಾರೆ. ಅದರ ಜೊತೆಗೆ ನಮ್ಮ ಬಾಲ್ಕಿನವರೇ ಆಗಿರ್ತಕ್ಕಂತಹ ಶ್ರೀಮತಿ ಮಲ್ಲಮ್ಮ R. ಪಾಟೀಲ್ರವರು ಸರ್ವಾಧ್ಯಕ್ಷರಾಗಿರೋದ್ರಿಂದ ಇದಕ್ಕೊಂದು ಮತ್ತೊಂದು ಕಳೆ ಬರ್ತದೆ ಅನ್ನುವಂಥ ದೃಷ್ಟಿಯಿಂದ ಏನಪ್ಪ ಅಂತಂದರೆ ಈ ಒಂದು ಬಾಲ್ಕಿಯಲ್ಲಿ ನೀವು ನಡೆಸಬೇಕು ಅಂಥೇಳಿ ಭಾಷೆಯ ಮೇರೆಗೆ ಮಾನ್ಯ ಚಂದ್ರಶೆಟ್ಟಿಯವರು ಬಹಳ ಹೃದಯ ವಿಶಾಲತೆಯಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ಮಾಡೋಣ ಅಂತೇಳಿ ಒಪ್ಪಿಗೆ ಕೊಟ್ಟು ಇಲ್ಲೇನಪ್ಪ ಅಂದರೆ ಕಾರ್ಯಕ್ರಮ ಮಾಡಲಿಕ್ಕೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಬಾಲ್ಕಿ ತಾಲೂಕಿನವರ ಒಂದು ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ
ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.